ನಾಸಿಕ ಲಹರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಆಗ್ಲೇ ನೀವು ಹೇಳ್ತಾ ಇದ್ರಿ ಜನಪದ ಗೀತೆಗಳನ್ನ ಕೂಡ ನೀವು ಹೇಳ್ತೀರಿ, ನುಡಿಸ್ತೀರಿ ಅದನ್ನ ಅಂತ. ಸೊ ನಮ್ಗೆ ಜನಪದ ಗೀತೆದ ಯಾವ್ದಾದ್ರು ಚೆನ್ನಪ್ಪ ಚೆನ್ನಗೌಡದನ್ನೇ ಶಹನಾದಲ್ಲಿ ನುಡಿಸ್ತಾ ಇದ್ದೇನೆ. ಚೆನ್ನಗೌಡ ಬಹಳ ಫೇಮಸ್ ಆಗಿರುವಂತಹ ಜನಪದ ಗೀತೆ. ಸೊ ಅದನ್ನ ಶಹನಾಯಿ ಸಿತಾರ್ ಅದ್ಭುತವಾಗಿತ್ತು ನಿಜಕ್ಕೂ. ಸೊ ಈ ರೀತಿಯ ನೀವು ಕಲೆಯನ್ನ ಮುಂದುವರಿಸಿಕೊಂಡು ಹೋಗಕ್ಕೆ ನಿಮ್ಮ ಕುಟುಂಬದಲ್ಲಿ ಇನ್ಯಾರಾದ್ರೂ ಟ್ರೈ ಮಾಡಿದ್ಯಾ? ಇದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಟ್ರೈ ಕೂಡ ಮಾಡಲಿಲ್ಲ. ಮಾಡಿದ್ರೆ ಉಸುಲು ಬಂದ್ ಆಗ್ಬಿಡುತ್ತೆ. ಅದು ಪ್ರಾಕ್ಟೀಸ್ ಬೇಕು, ಪ್ರಾಣಾಯಾಮ ಬೇಕು. ನೀವು ಯಾರನ್ನಾರು ನೋಡಿದ್ರಾ ಮುಂಚೆ ಇನ್ಸ್ಪೈರ್ ಆಗ್ಲಿಕ್ಕೆ? ನಿಮ್ಮಷ್ಟಕ್ಕೆ ನೀವೇ ಮಾಡಿಕೊಂಡಿದ್ದೇನೆ. ಎಲ್ಲ ಬಿಸ್ಮಿಲ್ಲಾ ಖಾನ್ ಅವರ ಆಶೀರ್ವಾದ, ಅಭಿಮಾನಿ. ಸೊ ಮುಂದೆ ಇನ್ಯಾವ ಹಾಡುಗಳನ್ನ ನಮಗೆ ಕೇಳೋರಿದ್ದೀವಿ? ಒಂದು ಶಹನಾಯಿ ಸಿತಾರ್ ರಾಗ್ ತೋಡಿಯಲ್ಲಿ ನುಡಿಸ್ತಾ ಇದ್ದೇನೆ. ರಾಗ್ ತೋಡಿ ಜುಗಲ್ಬಂದಿ.
ರಾಗ್ ಥೋಡಿ. ಅದ್ಭುತ. ನಿಮ್ಮ ಸಮೀರ್ ವಾಡಿ ಅವರೆಲ್ಲ ಏನಂತಾರೆ ಇದನ್ನ ಕೇಳ್ಬಿಟ್ಟು? ತುಂಬ ಸಂತೋಷ ಪಡ್ತಾರೆ, ತುಂಬಾ ಸಂತೋಷ ಪಡ್ತಾರೆ. ಮುಖ್ಯವಾಗಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಕಂಪ್ನಿಯವರು ನಮ್ಗೆ ಸ್ಪೆಷಲಿ ಒಂದು ಕೊಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಹಾಗೂ ನಮ್ಮ ಸ್ಟಾಫ್ ಸಿಬ್ಬಂದಿಯಾದ ಡಾಕ್ಟರ್ ಎ ಬಿ ಕುಲಕರ್ಣಿ ಅವರು, ಜಾಧವ್ ಅವರು, ವಿಮಲಾ ಸತಿಹಾಳಿ, ಬಂಡಿವಾಡ್ ಎಲ್ಲ ಅವರು ನಮಗೆ ಕೋಆಪರೇಷನ್ ಕೊಟ್ಟು ನಮ್ಗೆ ಲೀವ್ ಕೊಟ್ಟು ಎಲ್ಲ ಸಾಥ್ ಮಾಡ್ತಾರೆ ಎಲ್ಲ. ಓಕೆ, ಮತ್ತೆ ಮುಂದೆ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಈ ಥರ ರೀತಿಯಲ್ಲಿ ಮುಂದುವರಿಬೇಕು ಕನಸು ಅಂತ ಒಂದಿರುತ್ತಲ್ಲ, ಹೀಗೆ ಒಂದು ಮುಂದುವರ್ಸ್ಕೊಂಡು ಒಂದು ಆಸೆ, ಇನ್ನೂ ಫಾರಿನ್ಗೆ ಹೋಗ್ಬೇಕಂತ ಆಸೆ ಇದೆ. ಫಾರಿನ್ಗೆ ಹೋಗಿ ಅಲ್ಲಿ ಕೂಡ ನಿಮ್ಮ ಪ್ರತಿಭೆ ಈಗಾಗಲೇ ನುಡಿಸಿದ್ದೇನೆ, ಈಗ ಮತ್ತೆ ಹೋಗ್ಬೇಕಂತಿದೆ, ಸೆಕೆಂಡ್ ಚಾನ್ಸ್ ಇದೆ ಇವಾಗ. ಓಕೆ, ಅದ್ಭುತ. ನಮ್ಗಂತೂ ಬಹಳ ಖುಷಿ ಆಯ್ತು ನಿಜಕ್ಕೂ. ನಾಸಿಕದ ಮೂಲಕ ಈ ರೀತಿ ನಾದ ಲಹರಿಯನ್ನು ಹರಿಸ್ಬೋದು ಅಂತಂದ್ರೆ ಅದು ಕೇಳೋದಕ್ಕೆ ಆಶ್ಚರ್ಯ ಆಗುತ್ತೆ, ನೋಡೋದಕ್ಕೆ ನಿಜಕ್ಕೂ ಮತ್ತಷ್ಟು ಆಶ್ಚರ್ಯ ಆಗುತ್ತೆ. ಸಾಧ್ಯನಾ ಇದು? ನಿಜಕ್ಕೂ ಎಲ್ಲಾದ್ರೂ ಇಟ್ಕೊಂಡಿದಾರಾ, ಎಲ್ಲಿಂದ ಸೌಂಡ್ ಬರ್ತಾ ಇದೆಯಾ ಅನ್ನೋ ಒಂದು ಡೌಟ್ ಬರುತ್ತೆ. ಅದ್ಭುತವಾಗಿತ್ತು. ಧನ್ಯವಾದಗಳು. ನಮ್ಮ ಇಲ್ಲಿವರೆಗೆ ಬಂದು ನೀವು ಮುಧೋಳದಿಂದ ಬಂದು ಸ್ಟುಡಿಯೋಗೆ ಬಂದು ಈ ರೀತಿ ನಾದ ಲಹರಿಯನ್ನು ಹರಿಸಿದ್ರಿ. ನಿಮ್ಮ ಹೀಗೆ ಈ ಸಂಗೀತದ ಪಯಣ ಹೀಗೆ ಮುಂದುವರಲಿ, ಇನ್ನಷ್ಟು ನಿಮ್ಮ ಪ್ರತಿಭೆ ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ತಮಗೂ ಕೂಡ ಸಾಥ್ ಕೊಟ್ರಿ, ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಾಸಿಕ ಲಹರಿ, ನಾದ ಲಹರಿ. ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಆಶ್ಚರ್ಯ ಆಗುತ್ತೆ, ಕಿವಿಗೆ ಇಂಪಾಗುತ್ತೆ. ಆದರೆ ಇದು ಸತ್ಯ, ಅದೊಂದು ಸಿದ್ಧಿ ಅಂತಲೇ ಹೇಳಬೇಕು. ಅಂತಹ ಸಾಧನೆಯನ್ನು ಮಾಡಿದವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡೋದಷ್ಟೇ ನಮ್ಮ ಕರ್ತವ್ಯ ಆಗಿತ್ತು. ನೀವು ಕೂಡ ಇಷ್ಟಪಟ್ಟಿದ್ದೀರಿ, ಸಂತಸ ಪಟ್ಟಿದ್ದೀರಿ, ನಾದ ಲಹರಿಯಲ್ಲಿ ಸಂಗೀತ ಲೋಕದಲ್ಲಿ ತೇಲಾಡಿದಿರಿ ಅನ್ಕೋತೀವಿ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.